ಸ್ಥಗಿತಗೊಳಿಸಿರುವ ಅಂತ್ಯ ಸಂಸ್ಕಾರ ಯೋಜನೆಯನ್ನು ಕೂಡಲೇ ಮರುಜಾರಿಗೊಳಿಸಬೇಕೆಂದು ಶಾಂತವೀರಿ ಗೋಪಾಲಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರ ಟ್ರಸ್ಟ್ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದೆ. ಬಡತನ ರೇಖೆಗಿಂತ ಕೆಳಗಿನ ಆದಾಯವಿರುವ ಬಿಪಿಎಲ್ ಕಾರ್ಡ್ ಹೊಂದಿರುವ ಕುಟುಂಬದ ಯಾವುದೇ ಸದಸ್ಯರು ಯಾವುದೇ ಧರ್ಮ ಅಥವಾ ಜಾತಿಯವರಾಗಲಿ ಮೃತರಾದಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೆಸುವ ವಾರಸುದಾರರಿಗೆ 2006ರಲ್ಲಿ ಅಂತ್ಯ ಸಂಸ್ಕಾರ ಯೋಜನೆ ಜಾರಿಗೊಳಿಸಲಾಗಿತ್ತು ಎಂದು ಟ್ರಸ್ಟ್ನ ವ್ಯವಸ್ಥಾಪಕ ಟ್ರಸ್ಟಿ ಕಲ್ಲೂರು ಮೇಘರಾಜ್ ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಆರಂಭಿಸಲಾಗಿದ್ದ ಅಂತ್ಯ ಸಂಸ್ಕಾರ ಯೋಜನೆಗೆ ಮೃತಪಟ್ಟ ವಾರಸುದಾರರಿಗೆ 5,000 ರೂಪಾಯಿ ಧನ ಸಹಾಯವನ್ನು ರಾಜ್ಯ ಸರ್ಕಾರ ನೀಡುತ್ತಾ ಬಂದಿತ್ತು. ಈ ಧನ ಸಹಾಯ ಪಡೆಯಲು ಮೃತಪಟ್ಟವರ ವಾರಸುದಾರರು ಮೃತರ ಭಾವಚಿತ್ರ, ಮರಣ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ವಾಸ ದೃಢೀಕರಣ ಪತ್ರ, ಅರ್ಜಿದಾರರ ಬ್ಯಾಂಕ್ ಪಾಸ್ಬುಕ್ ಮೊದಲಾದ ಪುಟದ ಜೆರಾಕ್ಸ್ ದಾಖಲೆಗಳನ್ನಷ್ಟೇ ನೀಡಿ ಸುಲಭವಾಗಿ ಅರ್ಜಿ ಸಲ್ಲಿಸಬಹುದಾಗಿತ್ತು ಮತ್ತು ಧನ ಸಹಾಯ ಪಡೆಯಬಹುದಾಗಿತ್ತು ಎಂದರು. ಇನ್ನು ತಹಶೀಲ್ದಾರರು ಈ ಯೋಜನೆಯಲ್ಲಿ ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹರಿಗೆ 5,000 ರೂಪಾಯಿ ಧನ ಸಹಾಯ ಮಂಜೂರು ಮಾಡುತ್ತಿದ್ದರು. 2021ರ ಸೆಪ್ಟೆಂಬರ್ 21ರಿಂದ ಸರ್ಕಾರದ ಆರ್ಥಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಸುಳ್ಳು ಮಾಹಿತಿ ಅನ್ವಯ ಈ ಜನಪರ ಹಾಗೂ ಜೀವನಪರ ಅಂತ್ಯ ಸಂಸ್ಕಾರ ಯೋಜನೆಯನ್ನ ಅವೈಜ್ಞಾನಿಕ ಮತ್ತು ಅಮಾನವೀಯ ಸರ್ಕಾರ ರದ್ದುಗೊಳಿಸಿತು ಅಂತ ಹೇಳಿದ್ರು. ಅವರ ವಾರಸುದಾರರಿಗೆ ಅಂತ್ಯ ಸಂಸ್ಕಾರವನ್ನು ಯಾರು ನಡೆಸ್ತಾರೆ ಆ ವಾರಸುದಾರರಿಗೆ 5,000 ರೂಪಾಯಿಗಳನ್ನು ಕೊಡುವ ಸ್ಕೀಮ್ ಅಂತ್ಯ ಸಂಸ್ಕಾರ ಯೋಜನೆ ಜಾರಿಯಲ್ಲಿತ್ತು 2002ರಿಂದ 6ರಿಂದ. ಈ ಅಂತ್ಯ ಸಂಸ್ಕಾರ ಯೋಜನೆಯನ್ನು ನಮ್ಮ 2021ರಲ್ಲಿ 1/9/2021ರಲ್ಲಿ ಅಂದಿನ ಆರ್ಥಿಕ ಇಲಾಖೆಯ ರೆಕಮೆಂಡೇಶನ್ ಮೇಲೆ ಅಂದಿನ ಸರ್ಕಾರ ಈ ಯೋಜನೆಯನ್ನು ರದ್ದುಗೊಳಿಸ್ತು. ಇದು ಜನವಿರೋಧಿ, ಮನುಷ್ಯ ವಿರೋಧಿ, ಅಮಾನವೀಯವಾದಂಥ ಕೃತ್ಯ. ಬಡವರು ಸತ್ತೋದರೆ ಅವರ ಅಂತ್ಯ ಸಂಸ್ಕಾರಕ್ಕೆ ಕೊಡ್ತಾ ಇದ್ದಂಥ ಹಣವನ್ನು ಇವರು ರದ್ದು ಮಾಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ಮಾನ ಮರ್ಯಾದೆ ಇದೆಯಾ, ಮನುಷ್ಯತ್ವ ಇದೆಯಾ? ಆದ್ದರಿಂದ ಈ ಅಮಾನವೀಯ ಅವೈಜ್ಞಾನಿಕ ವಿಧವನ್ನು ರದ್ದುಗೊಳಿಸಿ ಕೂಡಲೇ ಮರುಜಾರಿಗೊಳಿಸಬೇಕು. ಅಂತ್ಯ ಸಂಸ್ಕಾರ ಯೋಜನೆಯನ್ನು ಮರುಜಾರಿಗೊಳಿಸಿ ಬಡವರ ಸಾವಿಗೆ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಸಹಾಯ ಮಾಡಬೇಕು. ಅವರ ಅಂತ್ಯ ಸಂಸ್ಕಾರಕ್ಕೆ ಹೆಗಲು ಕೊಡಬೇಕು ಅನ್ನುವ ಹಕ್ಕೊತ್ತಾಯವನ್ನು ನಮ್ಮ ಟ್ರಸ್ಟ್ ಇವತ್ತು ಮಾಡ್ತಾ ಇದೆ. 5,000ದಿಂದ ಈಗ 5,000ದಿಂದ ಈಗ ಹಿಂದೆ 5,000 ರೂಪಾಯಿ ಕೊಡ್ತಾ ಇತ್ತು. ಈಗ ಪಂಚ ಗ್ಯಾರಂಟಿಗಳನ್ನು ಕೊಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಈ ಅಂತ್ಯ ಸಂಸ್ಕಾರ ಯೋಜನೆಯ 5,000 ರೂಪಾಯಿಗಳನ್ನು 10,000 ರೂಪಾಯಿಗೆ ದ್ವಿಗುಣಗೊಳಿಸಬೇಕು, ಹೆಚ್ಚು ಮಾಡಬೇಕು. ಈಗಾಗಲೇ 58,000 ಕೋಟಿ ರೂಪಾಯಿಗಳನ್ನು